ಅಧಿಕಾರಿಗೆ ಕಪಾಳ ಮೋಕ್ಷ ಮಾಡಿದ ಐಎಎಸ್ ಅಧಿಕಾರಿ ಪತ್ನಿಗೆ ಕೊನೆಗೂ ಕೈಕೋಳ ಬಿದ್ದಿದೆ. ಅನುಜಾ ಪಾಂಡೆ ಅವರನ್ನ ಆಕೆಯ ಸಂಬಂಧಿಕರ ಮನೆಯಲ್ಲಿ ಅರೆಸ್ಟ್ ಮಾಡಲಾಗಿದೆ. ಕೋರಮಂಗಲದಲ್ಲಿರುವ ನ್ಯಾಯಾಧೀಶರ ಮನೆಗೆ ಅನುಜಾರನ್ನ ಹಾಜರುಪಡಿಸಲಾಯಿತು. ಅರೆಸ್ಟ್ ಆದ ಒಂದೇ ಗಂಟೆಯಲ್ಲಿ ಅನುಜಾಗೆ ಜಾಮೀನು ಕೂಡ ನೀಡಲಾಗಿದೆ. ಇನ್ಸ್ಪೆಕ್ಟರ್ ಅಂಜುಮಾಲಾ ನಾಯಕ್ ಕಪಾಳ ಮೋಕ್ಷ ಪ್ರಕರಣ ಹೊಸ ತಿರುವು ಪಡೆದುಕೊಂಡಿದೆ. ಘಟನೆ ನಡೆದು 24 ಗಂಟೆಯಲ್ಲೇ ಪೊಲೀಸರು ಐಎಎಸ್ ಅಧಿಕಾರಿಯ ಪತ್ನಿ ಅನುಜಾ ಪಾಂಡೆ ಅವರನ್ನು ಬಂಧಿಸಿದ್ದಾರೆ. ಕೋರಮಂಗಲದಲ್ಲಿ ಅವರ ಸಂಬಂಧಿಕರ ಮನೆಯಲ್ಲಿದ್ದಾಗ ಅರೆಸ್ಟ್ ಮಾಡಲಾಗಿದೆ. ಕಳೆದ ರಾತ್ರಿ ಚಿನ್ನಸ್ವಾಮಿ ಸ್ಟೇಡಿಯಂನ ಗೇಟ್ ನಂಬರ್ 1ರಲ್ಲಿ ಅಲಸೂರು ಗೇಟ್ ಪೊಲೀಸ್ ಇನ್ಸ್ಪೆಕ್ಟರ್ ಅಂಜುಮಾಲಾ ನಾಯಕ್ ಭದ್ರತೆಯ ಜವಾಬ್ದಾರಿ ನಿರ್ವಹಿಸುತ್ತಿದ್ದರು. ಆಗ ಐಎಎಸ್ ಅಧಿಕಾರಿ ಪಂಕಜ್ ಕುಮಾರ್ ಪಾಂಡೆ ಪತ್ನಿ ಅನುಜಾ ಕ್ಷುಲ್ಲಕ ಕಾರಣಕ್ಕೆ ಹಲ್ಲೆ ನಡೆಸಿದ್ದರು. ಈ ದೃಶ್ಯ ಸಿಸಿಟಿವಿಯಲ್ಲಿ ಸ್ಪಷ್ಟವಾಗಿ ಸೆರೆಯಾಗಿತ್ತು. ಆದರೆ ಪೊಲೀಸರು ಅಪರಿಚಿತರಿಂದ ಹಲ್ಲೆ ದೂರು ದಾಖಲಿಸಿಕೊಂಡಿದ್ದರು. ಸತ್ಯ ತಿಳಿದ ಮೇಲೆ ಅನುಜಾ ಪಾಂಡೆ ವಿರುದ್ಧ ಕಬ್ಬನ್ ಪಾರ್ಕ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡರು. ಅವರ ಬಂಧನಕ್ಕಾಗಿ ಮಧ್ಯಾಹ್ನ ತಾವರೆಕೆರೆ ನಿವಾಸಕ್ಕೆ ಪೊಲೀಸರು ಹೋದಾಗ ಮನೆಗೆ ಬೀಗ ಹಾಕಿ ನಾಪತ್ತೆಯಾಗಿದ್ದು ಕಂಡುಬಂದಿತ್ತು. ಇನ್ನು ಪೊಲೀಸ್ ಆಯುಕ್ತ ಜ್ಯೋತಿ ಪ್ರಕಾಶ್ ಮಿರ್ಜಿ ಕೂಡ ಯಾರ ಒತ್ತಡಕ್ಕೂ ಮಣಿಯುವುದಿಲ್ಲ ಅಂತ ಬಂಧನಕ್ಕೂ ಮುನ್ನ ಹೇಳಿದ್ದರು. ಯಾವುದೇ ಅನುಮಾನ ಬೇಡ, ಯಾರೂ ಇದರಲ್ಲಿ ಒತ್ತಡ ತಂದಿಲ್ಲ, ಯಾರೂ ಇದ್ರ ಬಗ್ಗೆ ಯಾರೂ ಮಾತಾಡಿಲ್ಲ. ಐಎಎಸ್ ಅಧಿಕಾರಿಗಳೆಲ್ಲ ಯಾರೂ ಇದ್ರ ಬಗ್ಗೆ ನಮಗೆ ಮಾತಾಡಿಲ್ಲ. ಐಎಎಸ್ ಅಧಿಕಾರಿಯ ಒತ್ತಡಕ್ಕೆ ಪೊಲೀಸರು ಮಣಿದಿದ್ದಾರೆ ಅನ್ನೋ ಸುದ್ದಿ ಇತ್ತು. ಆದರೆ ಪೊಲೀಸರು ಅನುಜಾ ಪಾಂಡೆಯನ್ನ ಅರೆಸ್ಟ್ ಮಾಡುವ ಮೂಲಕ ಆ ಸುದ್ದಿಯನ್ನ ಸುಳ್ಳು ಮಾಡಿದ್ದಾರೆ. ಈ ಮಧ್ಯೆ ಈ ಘಟನೆ ವಿರೋಧಿಸಿ ಕೆಲವು ಮಹಿಳಾ ಸಂಘಟನೆಗಳು ಧರಣಿ ನಡೆಸುವ ತಯಾರಿಯಲ್ಲಿವೆ. ಚಿಂತನ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಪೊಲೀಸ್ ಅಧಿಕಾರಿಗೆ ಕಪಾಳ ಮೋಕ್ಷ ಮಾಡಿದ ಐಎಎಸ್ ಅಧಿಕಾರಿ ಪತ್ನಿಗೆ ಕೊನೆಗೂ ಕೈಕೋಳ ಬಿದ್ದಿರುವಂಥದ್ದು. ಆನಂತರ ಅನುಜಾ ಪಾಂಡೆ ಅವರನ್ನ ಆಕೆಯ ಸಂಬಂಧಿಕರ ಮನೆಯಲ್ಲಿ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಕೋರಮಂಗಲದಲ್ಲಿರುವ ನ್ಯಾಯಾಧೀಶರ ಮನೆಗೆ ಅನುಜಾರನ್ನ ಹಾಜರುಪಡಿಸಲಾಯಿತು. ಅರೆಸ್ಟ್ ಆದ ಕೇವಲ ಒಂದೇ ಗಂಟೆಯಲ್ಲಿ ಅನುಜಾಗೆ ಜಾಮೀನು ಕೂಡ ಸಿಕ್ಕಿದೆ. ನೀವು ಕೂಡ ಈಗ ದೃಶ್ಯಗಳಲ್ಲಿ ಗಮನ ಹರಿಸ್ತಾ ಇದ್ದೀರಾ. ಬಂಧನವಾದ ಒಂದೇ ಗಂಟೆಯಲ್ಲಿ ಜಾಮೀನು ಸಿಕ್ಕಿರುವಂಥದ್ದು. ನೀವೀಗ ಅನುಜಾರನ್ನ ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅನುಜಾ ಪಾಂಡೆಗೆ ಕೊನೆಗೂ ಜಾಮೀನು ಸಿಕ್ಕಿದೆ. ಅರೆಸ್ಟ್ ಆದ ಒಂದೇ ಗಂಟೆಯಲ್ಲಿ ಜಾಮೀನು ಸಿಕ್ಕಿರುವಂಥದ್ದು ವಿಶೇಷ ಅಂತಾನೆ ಹೇಳ್ಬೋದು. ಇನ್ಸ್ಪೆಕ್ಟರ್ಗೆ ಕಪಾಳ ಮೋಕ್ಷ ಮಾಡಿದಂತಹ ಪ್ರಕರಣದ ಹಿನ್ನೆಲೆಯಲ್ಲಿ ನಾಪತ್ತೆಯಾಗಿದ್ದಂತಹ ಐಎಎಸ್ ಅಧಿಕಾರಿಯ ಪತ್ನಿ ಬಂಧನವಾಯಿತು. ಆದರೆ ಬಂಧನವಾದ ಒಂದೇ ಗಂಟೆಗಳಲ್ಲಿ ಆಕೆಗೆ ಜಾಮೀನು ಸಿಕ್ಕಿರುವಂಥದ್ದು. ಏನು ಸುಮ್ಮನೆ ಬಿಡಮ್ಮ ನಿಮ್ಮ ಬಾಮ ಕಡೆ ಏನು ಸುಮ್ಮನೆ ಬಿಡಮ್ಮ ನಿಮ್ಮ ಬಾಮ ಕಡೆ. ಪೊಲೀಸ್ ಅಧಿಕಾರಿಗೆ ಕಪಾಳ ಮೋಕ್ಷ ಮಾಡಿದ ಐಎಎಸ್ ಅಧಿಕಾರಿ ಪತ್ನಿಗೆ ಕೊನೆಗೂ ಕೈಕೋಳ ಬಿದ್ದಿತ್ತು. ಆನಂತರ ಒಂದೇ ಗಂಟೆಗಳಲ್ಲಿ ಆಕೆಗೆ ಜಾಮೀನು ಕೂಡ ಸಿಕ್ಕಿರುವಂಥದ್ದು. ಬನ್ನಿ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಅಜಿತ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಿತ್, ಅರೆಸ್ಟ್ ಆಯಿತು. ಅರೆಸ್ಟ್ ಆದ ನಂತರ ಒಂದೇ ಗಂಟೆಯಲ್ಲಿ ಜಾಮೀನು ಕೂಡ ಸಿಕ್ಕಿದ್ದು ಒಂದು ರೀತಿ ವಿಶೇಷ ಅಂತಾನೆ ಹೇಳ್ಬೋದು. ಎಷ್ಟು ಅಫಿಷಿಯಲ್ ವರ್ಕ್ ಥರ ಬೇಗ ನಡೆದು ಹೋಯಿತು ಎಲ್ಲವೂ ಕೂಡ. ಈ ಕುರಿತಂತೆ ಒಟ್ಟಾರೆ ಪ್ರಕರಣದ ಬಗ್ಗೆ ಏನೆಲ್ಲ ಮಾಹಿತಿಗಳನ್ನು ನೀಡ್ತೀರಿ? ಖಂಡಿತವಾಗಿಯೂ ನೀವು ಹೇಳ್ದಂಗೆ ಬಹಳ ಅಫಿಷಿಯಲ್ ವರ್ಕ್, ಅಂದ್ರೆ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡೋ ತರ ಮಾಡಿದ್ರು ಪೊಲೀಸರು. ಇಷ್ಟು ಬೇಗ ಯಾವ ಪ್ರಕರಣದಲ್ಲೂ ಆಗೋಕ್ ಸಾಧ್ಯ ಇಲ್ಲ. ಸಾಮಾನ್ಯವಾಗಿ ಒಬ್ಬ ಆರೋಪಿನ, ಯಾವುದೇ ಪ್ರಕರಣ ಆಗಿರ್ಬೋದು, ಒಬ್ಬ ಆರೋಪಿನ ಅರೆಸ್ಟ್ ಮಾಡಿದ ನಂತರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದು ವಿಚಾರಣೆಗೊಳಪಡಿಸ್ತಾರೆ. ಆ ಅರೆಸ್ಟ್ ಮಾಡಿದ ಅವಧಿಗೂ ನ್ಯಾಯಾಧೀಶರ ಎದುರಿಗೆ ಹಾಜರುಪಡಿಸುವ ಅವಧಿಗೂ 24 ಗಂಟೆಗಳ ವ್ಯತ್ಯಾಸ ಇರುತ್ತೆ. ಅಂದ್ರೆ ಒಬ್ಬ ಆರೋಪಿನ ಅರೆಸ್ಟ್ ಮಾಡಿದ ಮೇಲೆ 24 ಗಂಟೆಗಳವರೆಗೂ ಪೊಲೀಸರು ತಮ್ಮ ವಶದಲ್ಲೇ ಇಟ್ಕೊಂಡು ವಿಚಾರಣೆ ನಡೆಸಬಹುದು. ಆದ್ರೆ ಇವತ್ತು ಕಬ್ಬನ್ ಪಾರ್ಕ್ ಪೊಲೀಸರು ಆ ಯಾವ ಕಷ್ಟವನ್ನೂ ತೆಗೆದುಕೊಳ್ಳಲಿಲ್ಲ. ಕೋರಮಂಗಲದಲ್ಲಿ ಆ ಸಂಬಂಧಿಕರ ಮನೆಯಲ್ಲಿ ಅನುಜಾನ ಅರೆಸ್ಟ್ ಮಾಡಿ ಅಲ್ಲೇ ಹತ್ರ ಇದ್ದಂತಹ ಜಡ್ಜ್ ಮನೆಗೆ ಪ್ರೊಡ್ಯೂಸ್ ಮಾಡಿ ಅವರಿಗೆ ಬೇಲ್ ಕೂಡ ಕೊಡಿಸ್ಬಿಟ್ರು. ನಿಜಕ್ಕೂ ಇದರಲ್ಲಿ ಕಬ್ಬನ್ ಪಾರ್ಕ್ ಪೊಲೀಸರನ್ನ ತೆಗಳಬೇಕು ಏನು ಅರ್ಥ ಆಗ್ತಾ ಇಲ್ಲ. ನಾವು ಬೆಳಗ್ಗೆಯಿಂದ ಹೇಳ್ತಾ ಇರೋದೇನು ಅಂದ್ರೆ, ಯಾರೇ ಒಬ್ಬ ಜನಸಾಮಾನ್ಯ ಒಂದ್ ವೇಳೆ ಈ ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ಬಹಳ ಕಠಿಣ ಪರಿಸ್ಥಿತಿ ಎದುರಿಸಬೇಕಾಗ್ತಿತ್ತು. ದಿವ್ಯಾ, ಅಜಿತ್, ಅದು ಹೇಳ್ದಾಗೇನೆ ಒಂದು ಪ್ರೊಸೀಜರ್ ಇರುತ್ತೆ. ಯಾವುದೇ ಒಂದು ಕಾನೂನಿನ ಹೋರಾಟ ಅಂತ ಹೇಳಬೇಕಾದ್ರೆ ನಾವು ಕೂಡ ಇದನ್ನ ವಿಸ್ತೃತವಾಗಿ ವರದಿ ಮಾಡ್ತಾನೆ ಇದ್ದೀವಿ, ಸುದ್ದಿಯನ್ನ ಕ್ಷಣಕ್ಕೂ ಕೊಡ್ತಾನೆ ಇದ್ದೀವಿ. ಇದನ್ನ ಪ್ರಶ್ನೆ ಮಾಡೋರು ಯಾರು? ಇದಕ್ಕೇನು ಉತ್ತರ ಅಂತ?
ಅಲ್ಲ, ಕಾನೂನಿನ ಪ್ರೊಸೀಜರ್ ಅಂತಂದ್ರೆ 24 ಗಂಟೆಗಳವರೆಗೂ ಇಟ್ಕೊಳ್ಳೇಬೇಕು ಅನ್ನುವಂತಹ ಪ್ರೊಸೀಜರ್ ಇಲ್ಲ. ಇವರಿಂದ ನಮಗೆ ಹೆಚ್ಚಿನ ಮಾಹಿತಿ ಅವಶ್ಯಕತೆ ಇಲ್ಲ ಅಂದ್ರೆ ಪೊಲೀಸರು ತಕ್ಷಣ ಅವರನ್ನ ಜಡ್ಜ್ ಎದುರಿಗೆ ಹಾಜರುಪಡಿಸಬಹುದು. ಆದ್ರೆ ಯಾವ ಪ್ರಕರಣದಲ್ಲೂ ಆ ರೀತಿಯಾಗಿ ಹಾಜರುಪಡಿಸೋದಿಲ್ಲ. ಯಾಕಂದ್ರೆ ಈ ಪ್ರಕರಣವನ್ನು ತಗೊಂಡ್ರೆ ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿಯ ಮೇಲೆ ಹಲ್ಲೆ ನಡೆಸಿದಂತಹ ಪ್ರಕರಣ ಇದು. ಪೊಲೀಸರು ಇದನ್ನ ಗಂಭೀರವಾಗಿ ತೆಗೆದುಕೊಳ್ತಾ ಇದ್ರು. ಒಂದು ವೇಳೆ ಹಲ್ಲೆ ನಡೆಸಿದಂತವ್ರು IAS ಅಧಿಕಾರಿಯ ಪತ್ನಿ ಆಗಿರದೇ ಹೋಗಿದ್ರೆ ಖಂಡಿತವಾಗಿಯೂ ಗಂಭೀರವಾಗಿ ತೆಗೆದುಕೊಳ್ತಾ ಇದ್ರು. ಇಂಥದ್ದು ಅನೇಕ ಪ್ರಕರಣಗಳನ್ನ ನಾವು ನೋಡಿದ್ವಿ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪಿಗಳನ್ನ, ತಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪಿಗಳನ್ನ ಪೊಲೀಸರು ಪರಿಪರಿಯಾಗಿ ವಾಪಸ್ ಕಾಡ್ತಾರೆ. ಆದ್ರೆ ಈ ಪ್ರಕರಣದಲ್ಲಿ ಅತ್ಯಂತ ಗೌರವಾನ್ವಿತವಾಗಿ ಅನುಜ ಅವರನ್ನ ನಡೆಸಿಕೊಂಡಿದ್ದಾರೆ. ದಿವ್ಯಾ. ಓಕೆ ಅಜಿತ್, ನಿಮ್ಮರ ಮಾಹಿತಿಗಾಗಿ ಧನ್ಯವಾದ. ಆಕೆ ಹೆತ್ತವರ ಮುತ್ತಿನ ಮಗಳು, ಅಣ್ಣಂದಿರ ಪ್ರೀತಿಯ ತಂಗೆ, ಕಿತ್ತು ತಿನ್ನುವ ಬಡತನದ ನಡುವೆಯೂ ಅದ್ದೂರಿಯಾಗಿ ಮದುವೆ ಮಾಡಿಕೊಟ್ಟಿದ್ರು. ಆದರೆ ಕಿರಾತಕ ಗಂಡ ವರದಕ್ಷಿಣೆಗೆ ಪೀಡಿಸಿದಾಗ ಬೆಂಕಿ ಹಚ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡ್ಲು. ಆ ನಿರ್ಭಾಗ್ಯಳನ್ನ ಕಳೆದುಕೊಂಡ ಕುಟುಂಬದವರ ರೋಧನೆ ಹೇಳದಿರದು. ಗಿಣಿಯಂತೆ ಸಾಕಿದ್ದ ಮಗಳನ್ನ ಗಿಡುಗನ ಕೈಲಿಟ್ಟ ಮುಸ್ಲಿಂ ಕುಟುಂಬದ ಕಥೆ ಇದು. ಆಕೆಯ ಹೆಸರು ಹಸೀನಾ ಬಾನೋ. ಚಂದ್ರ ಲೇಔಟ್ ಅಹಮದ್ ನಗರದ ಶಫಿಯುಲ್ಲಾ ಕಮರುನ್ನಿಸಾ ದಂಪತಿಗೆ 5 ಮಕ್ಕಳ ಪೈಕಿ ಒಬ್ಬಳೆ ಮಗಳು. ಬಡತನ ಇದ್ರೂ ಕಲೀಂ ಪಾಷಾನಿಗೆ 2006 ನವೆಂಬರ್ 18ರಂದು ಅದ್ದೂರಿಯಾಗಿ ಮದುವೆ ಮಾಡಿಕೊಟ್ರು. ಒಂದು 6 ತಿಂಗಳಿನಿಂದ ಭಾಳ ತೊಂದರೆ ಕೊಟ್ಬಿಟ್ಟವ್ರೆ. ಹೋಗಿ ನಿಮ್ಮ ಅಪ್ಪನ ಹತ್ರ 1,500 ಲಕ್ಷ ತಗೋಬಾ ಅಂತ ಜುಲುಮ್ ಮಾಡ್ತಾಯಿದ್ರು. ಮೊನ್ನೆ ಬಂದು ಒಂದು 8 ದಿವಸ ಮನೆಗೆ ಇತ್ತು. ಯಾರೋ ಜಮಾತ್ನವರು ಸೆಟಲ್ಮೆಂಟ್ ಮಾಡಿ ಕಳಿದ್ರು. 9 ದಿವಸ ಆಯಿತು. ಮದುವೆ ವೇಳೆ ಮನೆ ಮಗಳು ಸುಖವಾಗಿರ್ಲಿ ಅಂತ 4 ಲಕ್ಷ ವರದಕ್ಷಿಣೆ ಕೂಡ ಕೊಡ್ತಾರೆ. ಸ್ವಲ್ಪ ದಿನ ಸುಮ್ಮನೆ ಇದ್ದ ಗಂಡನ ಮನೆಯವರು ಆಮೇಲೆ 2 ಲಕ್ಷ ತರಲು ಒತ್ತಾಯಿಸಿದ್ರು. ಹಣ ತರಲು ಸಾಧ್ಯವಿಲ್ಲ ಅಂದಾಗ ಗಂಡ ಕಲೀಂ ಪಾಷಾ, ಅತ್ತೆ ರಹಮತುನ್ನೀಸಾ, ನಾದಿನಿ ನಾಜಿಯಾ, ಮತ್ತಾಕಿಯ ಗಂಡ ಗೌಸ್ ಸೇರ್ಕೊಂಡು ಹಿಂಸೆ ಮಾಡತೊಡಗಿದ್ದಾರೆ. ಅವಾಗ ಫುಲ್ ಟಾರ್ಚರ್ ಕೊಡ್ತಾ ಇದ್ರು. ಅವ್ರು ಮತ್ತು ಅಣ್ಣನು ಇವನು ಹುಡುಗ ಕಂಪ್ಯೂಟರ್ ಆಡ್ಕೊಂಡು ಒಟ್ಟಿಗೆ ಹಿಡಿದು ಬಗೋದು ಹೋಗೋದು, ಅವ್ರಿಗೆ ಊಟ ಮಾಡಿಕೊಡ್ಸೋದು, ಇದು ಮಾಡಬೇಕು. ಅದು ಬಹಳ ತೊಂದರೆ ಕೊಡ್ತಾ ಇದ್ರು ಹುಡುಗಿಗೆ. ಕಿರುಕುಳ ಹೆಚ್ಚಾದಾಗ ಹಸೀನಾ ಬಾನೋ ತನ್ನ ತಂದೆಗೆ ವಿಷಯ ತಿಳಿಸಿದ್ದಾರೆ. ನಮಾಜು ಮುಗಿಲಿ, ಸಂಜೆ ಪಂಚಾಯಿತಿ ಮಾಡೋಣ ಅಂತ ತಂದೆ ಸಮಾಧಾನ ಮಾಡಿದ್ದಾರೆ. ಅದೇನನ್ನಿಸ್ತೋ ಗಂಡನ ಮನೆಗೆ ಬಂದವಳೆ ಸೀಮೆ ಎಣ್ಣೆ ಸುರಿದುಕೊಂಡು ಬೆಂಕಿ ಹಚ್ಕೊಂಡು ಪ್ರಾಣ ಬಿಟ್ಲು. ಫುಲ್ ಸುಟ್ಟೋಗ್ಬಿಟ್ಟಿದೆ ಸರ್. ಫುಲ್ ಸುಟ್ಟೋಗಿ ಆವಾಗ ಹಿಂದ್ಗಡೆ ಎಲ್ಲ ಎಲ್ಲ ಕಚ್ಕೊಂಡಿತ್ತು. ಮುಂದ್ಗಡೆ ಫುಲ್ ಸುಟ್ಟೋಗಿ ಮಕ ಈ ಕಲೆ ಕೂದಲು ಮಕ್ಕೆಲ್ಲ ಹರಿದ್ಬಿಟ್ಟು ಮಕ ಗುರುತಿಡಕ್ಕಾಗಲ್ಲ ನಮಗೆ. ಹಸೀನಾ ಸತ್ತದ್ದೇ ತಡ ಆಕೆಯ ನಾದಿನಿ ನಾಜಿಯಾ ಮತ್ತಾಕೆಯ ಗಂಡ ಗೌಸ್ ಹಸೀನಾಳ 2ನೇ ಮಗುವಿನ ಸಮೇತ ಪರಾರಿಯಾಗಿದ್ದಾರೆ. ಎಸ್ಕೇಪ್ ಆಗಲು ತಯಾರಿ ನಡೆಸಿದ್ದ ಕಿರಾತಕ ಗಂಡ ಕಲೀಂ ಪಾಷಾ, ತಾಟಗಿತ್ತಿ ಅತ್ತೆ ರಹಮತುನ್ನಿಸಾಳನ್ನ ಚಂದ್ರ ಲೇಔಟ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಚಿಂತನ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಇನ್ನು ಮುಖದ ಮೇಲೆ ಮೀಸೆ ಮೂಡದ ಹುಡುಗ ಆಯ್ತಾ, ಓದಿ ಉದ್ಧಾರ ಆಗಲಿ ಅಂತ ಪೋಷಕರು ಕಾಲೇಜಿಗೆ ಸೇರಿಸಿದ್ರೆ ಅವನು ರೌಡಿಸಂ ಮಾಡ್ತಾನೆ. ಅಷ್ಟೇ ಅಲ್ಲ, ಕಾಲೇಜಿನ ವಿದ್ಯಾರ್ಥಿಗಳಿಂದಲೇ ಹಫ್ತಾ ವಸೂಲಿ ಮಾಡ್ತಿದ್ದ. ಆದರೆ ಇವತ್ತು ಅವನ ಗ್ರಹಚಾರ ಸರಿ ಇರಲಿಲ್ಲ. ಸ್ಥಳೀಯರು ಆ ಹುಡುಗನಿಗೆ ಸರಿಯಾದ ಬುದ್ಧಿನೇ ಕಲಿಸಿದ್ದಾರೆ. ಹೀಗೆ ಉಂಡಾಡಿ ಗುಂಡನ ತರ ತಲೆ ಕೆದ್ರುಕೊಂಡಿದ್ದಾನಲ್ಲ, ಈತನೇ ಅಕ್ಷಯ್. ಮಡಿವಾಳದ HKS ಕಾಲೇಜಿನಲ್ಲಿ ಪ್ರಥಮ PUC ಓದ್ತಾ ಇದ್ದಾನೆ. ಆದರೆ ಇವನು ಮತ್ತೆ ಇವನ ಸ್ನೇಹಿತರು ಓದೋದು ಬಿಟ್ಟು ಮಾಡ್ತಾ ಇದ್ದದ್ದೇ ಬೇರೆ. ಬೇರೆ ಬೇರೆ ಕಾಲೇಜಿಗೆ ಹೋಗ್ತಾ ಇದ್ದ ವಿದ್ಯಾರ್ಥಿಗಳ ಬಳಿ ತಿಂಗಳಿಗೆ 500ರಿಂದ 1,000 ಅಂತ ರೂಪಾಯಿ ಕಿತ್ಕೊಳ್ತಾ ಇದ್ದಿದ್ರು. ಹಾಗೆ ಕೊಡಲಾಗದವರಿಗೆ ಚಾಕು ಬ್ಲೇಡ್ನಿಂದ ಹಲ್ಲೆ ಕೂಡ ಮಾಡ್ತಿದ್ರಂತೆ. ಆದ್ರೆ ಇವತ್ತು ಅಕ್ಷಯ್ ನಸೀಬು ಚೆನ್ನಾಗಿರ್ಲಿಲ್ಲ. ಸ್ಥಳೀಯರೇ ಹಿಡಿದು ಸರಿಯಾಗಿ ಗೂಸ ಕೊಟ್ರು. ಇವ್ರು 5 ಜನನೂ ಸೇರಿ 3:15 ಗಂಟೆ ಆದರೆ ಸಾಕು ಶಾಲೆಗೆ ಹೋಗೋ ಹುಡುಗಿರಿಂದ ಹಿಂದೆ ಬಿದ್ದು ಬರ್ತಾರೆ, ಹುಡುಗರಿಂದ ಬರ್ತಾರೆ. ಸಂಜೆ 5 ಗಂಟೆ ಆದಮೇಲೆ ಎಲ್ಲ ಮನೆಗಳ ಹತ್ರ ಓಡಾಡಿ ದುಡ್ಡು ಕೊಡ್ತೀರಾ ಇಲ್ಲ ಅಂದ್ಬಿಟ್ಟು ಹುಡುಗರ ಹತ್ರ ಗಲಾಟೆ ಮಾಡ್ತಾರೆ. ಮಂತ್ಲಿ ಪೇಮೆಂಟ್ ಬೇರೆ ಕೇಳ್ತಾ ಇದ್ದಾರೆ. 1.5 ಮಂತಿಂದ ಸ್ಕೂಲ್ ಹತ್ರ ಬರ್ತಿದ್ರು.
ಅವಾಗ ಬಂದು ಸ್ಕೂಲ್ ಹಸ ಮಂತ್ಲಿ 500 ರೂಪಾಯಿ ಕೊಡಬೇಕು. ಇಲ್ಲಾಂದರೆ ನಿಮ್ಮ ಅಪ್ಪ ಅಮ್ಮಂಗೆ ಏನೇನೋ ಇಕ್ತೀನಿ ಮೀಟಿಂಗು. ಮತ್ತು ನ್ಯೂ ಇಯರ್ಗೆ 1500 ರೂಪಾಯಿ ಕೊಡಬೇಕಂತ ಡಿಸೆಂಬರಲ್ಲಿ 25 ಬಂದರು. ಸ್ಥಳೀಯರ ಕೈಗೆ ಸಿಕ್ಕಿ ಬೆಚ್ಚಾದ ಅಕ್ಷಯ್ ತಾನೇನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾನೆ. ನನ್ನ ಅಕ್ಷಯ್ ಅಂಕಲ್, ನನ್ನ ಹೆಸರು HKES ಕಾಲೇಜ್, ಫಸ್ಟ್ ಇಯರ್ PUC. ಇಲ್ಲ ಅಂಕಲ್, ನಾನೇನು ಮಾಡಿಲ್ಲ ಅಂಕಲ್, ನಿಜವಾಗ್ಲೂ ನಾನು ಮಾಡಿಲ್ಲ ಅಂಕಲ್. ಈ ಥರ ಇಲ್ಲ ಅಂಕಲ್, ಅದು ಈಗ ಫ್ರೆಂಡ್ ಕೊಟ್ಟು ಹೋಗಿದ್ದು ಅಂಕಲ್ ನನಗೆ. ಅಲ್ಲಿ ನೆಟ್ಟಲ್ಲಿ ಇರ್ಬೇಕಾರೆ ಕೊಟ್ಬಿಟ್ಟು ಹೋಗಿದ್ದು ಅಂಕಲ್. ಗೊತ್ತಿಲ್ಲ ಅಂಕಲ್, ಹಿಡ್ಕೊಂಡಿರೋ ಅಂತ ಅಂದ್ಬಿಟ್ಟು ಕೊಟ್ಟೋಗಿರೋದು ಅಂಕಲ್. ಆರೋಪಿ ಅಕ್ಷಯ್ ಈಗ ಮಡಿವಾಳ ಪೊಲೀಸರ ಅತಿಥಿಯಾಗಿದ್ದಾನೆ. ಪೋಷಕರು ಮಕ್ಕಳು ಓದ್ಲಿ ಅಂತ ಕಾಲೇಜಿಗೆ ಸೇರಿಸಿದ್ರೆ ಮಕ್ಕಳು ಆಟ ಪಾಠದಲ್ಲಿ ಗಮನ ಹರಿಸದೆ ರೌಡಿಸಂ ಮಾಡ್ತಾರೆ. ಅಂಥವರಿಗೆ ಸ್ಥಳೀಯರೇ ಬುದ್ಧಿ ಕಲಿಸ್ತಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ದತ್ತರಾಜ್ ಪಡುಕೋಣೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಈಗೊಂದು ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.